ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಡೇ 2 ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಈಗ ಧರ್ಮಸ್ಥಳದಲ್ಲಿ ರೂಮ್ ಮಾಡಿದ್ವಿ. ರಾತ್ರಿ ತುಂಬಾ ಲೇಟ್ ಆಗಿರೋದ್ರಿಂದ ನಾವು ಯಾವ ರೂಮ್ ಮಾಡಿದ್ವಿ ಅಂತ ತೋರ್ಸಕ್ಕಾಗಿಲ್ಲ. ನೋಡಿ, ಇದೆ ಸಾಕೇತ್ ಹೋಟೆಲ್ ಅಂತ ಧರ್ಮಸ್ಥಳದಲ್ಲಿ. ತುಂಬಾ ಚೆನ್ನಾಗಿದೆ. ಸಾಕು ಎಷ್ಟು ಕ್ಲೀನ್ ಆಗಿದ್ರೆ ಆರಾಮಾಗಿ ಯೂಸ್ ಮಾಡ್ಬೋದು. ಈಗ ನೇತ್ರಾವತಿ ನದಿಗೆ ಹೋಗ್ತಾ ಇದ್ದೀವಿ. ನೇತ್ರಾವತಿ ನದಿಯಲ್ಲಿ ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವರ ದರ್ಶನ ಮಾಡಬೇಕು, ಮಂಜುನಾಥ ಸ್ವಾಮಿದು. ವೆದರ್ ಮಾತ್ರ ಸಕ್ಕದಾಗಿತ್ತು ನೋಡಿ. ಫಾಗ್ ಎಲ್ಲ ಫುಲ್ ತುಂಬ್ಕೊಂಡ್ಬಿಟ್ಟಿದೆ. ಆ ಗಿಡ ಮರ ಮಧ್ಯೆ ಎಲ್ಲ ಫಾಗ್ ನಿಂತಿದೆ. ನಾನು ಅದ್ರ ನೋಡ್ತಾ ಇದ್ದೆ. ರಾತ್ರಿ ಬಂದಿರೋ ಸ್ಪೀಡ್ಗೆ ಫುಲ್ ಗಾಡಿ ಗಲೀಜಾಗ್ಬಿಟ್ಟಿದೆ. ಹೆಂಗಾಗಿದೆ ನೋಡಿ, ಫುಲ್ಲು ಕೊಚ್ಚೆ ಆಗ್ಬಿಟ್ಟಿದೆ. ಎಲ್ಲ ಹೆಡ್ಲೈಟ್ ಮೇಲೆಲ್ಲ ಫುಲ್ಲು ಗಲೀಜ್ ತುಂಬ್ಕೊಂಡು ಗಾಡಿ ಎಲ್ಲ ರಚ್ಚಾಗ್ಬಿಟ್ಟಿದೆ. ನೇತ್ರಾವತಿ ನದಿಗೆ ಹೋಗ್ತಿದ್ವಿ, ಬಟ್ ಅಲ್ಲಿಗೆ ಬಿಡ್ತಿದಾರೋ ಇಲ್ಲೋ ಗೊತ್ತಿಲ್ಲ. ಲಾಸ್ಟ್ ವೀಕಲ್ಲಿ ಫುಲ್ಲು ಮಳೆ ಜಾಸ್ತಿ ಆಗಿ ಅಲೋ ಮಾಡ್ತಿರ್ಲಿಲ್ಲ ಅಂತ ನ್ಯೂಸ್ ನೋಡಿದ್ವಿ. ಬಟ್ ನಾವು ಇದೇ ಟೈಮಿಗೆ ಬಂದಿದ್ದೀವಿ. ಏನು ಬಿಡ್ತಾರೋ ಬಿಡಲ್ವೋ ಗೊತ್ತಿಲ್ಲ. ಹೋಗೋಕ್ಕಾಗುತ್ತೋ ಇಲ್ಲೋ ನೋಡ್ಬೇಕೀಗ. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಸದ್ಯ ಹೆಂಗೋ ನದಿಗೆ ಅಲೋ ಮಾಡ್ತಿದ್ರು. ರಿಸ್ಟ್ರಿಕ್ಷನ್ಸ್ ಎಲ್ಲ ಏನೂ ಇರಲಿಲ್ಲ, ಬಟ್ ಅನೌನ್ಸ್ಮೆಂಟ್ ಅಂತೂ ಮಾಡ್ತಿದ್ರು. ಆ ಕಂಬ ಕಟ್ಟಿದಾರಲ್ಲ, ಅದಕ್ಕೆ ದಾಟಿ ಎಲ್ಲೂ ಹೋಗೋ ಹೋಗಿಲ್ಲ. ಆ ಕಡೆ ದಡಕ್ಕೆ ಹೋಗ್ಬೇಡಿ, ಆ ಕಡೆ ಡ್ಯಾಮ್ ಕಡೆ ಹೋಗ್ಬೇಡಿ ಅಂತ ಅನೌನ್ಸ್ ಮಾಡ್ತಾ ಇದ್ರು. ಈಗ ನೇತ್ರಾವತಿ ನದಿಯಲ್ಲಿ ಸ್ನಾನ ಮುಗಿಸ್ಕೊಂಡು ಮತ್ತೆ ರೂಮ್ಗೆ ಹೋಗ್ಬೇಕು. ರೂಮ್ಗೆ ಹೋಗ್ಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗ್ತೀವಿ. ಈಗ ರೂಮ್ ಹತ್ರ ಬಂದ್ವಿ. ಇಲ್ಲಿ ರೂಮ್ ಹತ್ರ ಒಂದು ವೇನ್ ಸ್ಕೇಲ್ ಇತ್ತು. ನಮ್ ತೂಕ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋದು. ಅದರಲ್ಲಿ ಏನ್ ವಿಶೇಷ ಅಂತ ನೋಡೋಣ. ತೋರಿಸಿ ಏನ್ ಬಂತು. ಸಾಯಿಬಾಬಾ ನಾವ್ ಮಾಡಿದ ನೋಡ್ಬಿಟ್ಟು ಇನ್ನೊಬ್ರು ಯಾರೋ ನಮ್ಮ ಹಿಂದೆ ಹೋಗ್ತಾ ಇದ್ರು. ಬಂದು ಅವರು ಹಾಕಿದ್ರು, ಬಟ್ 2 ರೂಪಾಯಿ ಚಿಕ್ಕ ಕಾಯಿನ್ ಹಾಕ್ಬಿಟ್ಟಿದ್ರು. ಅವ್ರಿಗೆ ಬರ್ಲೇ ಇಲ್ಲ. ಮತ್ತೆ ಇನ್ನೊಂದ್ಸಲ ಟ್ರೈ ಮಾಡಿದ್ರು. ಅವ್ರಿಗೇನ್ ಬಂತು ನೋಡಿ. ಏನ್ ಬಂತು ತೋರಿಸಿ. ಯಾರಲ್ಲ ಅವಳು ಹುಡುಗಿ? ದೇವತರ ಅವಳೆ. ಒಂದ್ ಮಣ ಮೇಕಪ್ ಮಾಡ್ಕೊಂಡು. ಈಗ ದೇವಸ್ಥಾನಕ್ಕೆ ಹೊರಟ್ವಿ ಮಂಜುನಾಥ ಸ್ವಾಮಿ ದರ್ಶನ ಮಾಡಕ್ಕೆ. ನಾನಂತೂ ಫಸ್ಟ್ ಟೈಮ್ ಧರ್ಮಸ್ಥಳಕ್ಕೆ ಬಂದಿರೋದು. ಈಗ ಒಳಗೋಗಿ ಹೇಗಿದೆ ಅಂತ ದೇವ್ರನ್ನ ನೋಡ್ಬೇಕಷ್ಟೇ. ಬನ್ನಿ ಈಗ ಒಳಗೋಗೋಣ. ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡೋ ಹಾಗಿರಲಿಲ್ಲ, ಸೊ ನಾವು ವಿಡಿಯೋ ಮಾಡಲಿಲ್ಲ. ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ ಮಾತ್ರ ತಗೊಂಡ್ವಿ.
ಕ್ಯಾಮ್ರಾಮನ್ ಭವ್ಯ ದೊಡ್ಡ ಫೋಟೋಗ್ರಾಫರ್ ಅನ್ಕೊಬಿಟ್ಟವ್ರೆ. ಅನ್ನ ಪ್ರಸಾದಕ್ಕೆ ದಾರಿ ಇದು. ಈಗ ಊಟಕ್ಕೆ ಪ್ರಸಾದಕ್ಕೆ ಹೋಗ್ತಾ ಇದ್ದೀವಿ. ಅವ್ರ ಫೋಟೋ ತೆಗಿತಾರೆ ಅದಕ್ಕೆ. ನಾವು ಕೆಲವೊಂದು ಕಡೆ ಊಟಕ್ಕೆ ಹೋದಾಗ ಟೇಬಲ್ ಬೇಕು ಅಂತ ಓದಾಡ್ತೀವಿ. ನಾವು ಟೇಬಲ್ ಬೇಡವಾಗಿತ್ತು ನಮ್ಗೆ. ಈಗ ಕೆಳಗೆ ಹೋಗ್ತೀವಿ ಊಟ ಮಾಡಬೇಕಾಗಿತ್ತು. ಆದರೆ ಬ್ಯಾಡ್ಲಕ್ಕಂತೇನಿಲ್ಲ, ಆದರೂ ಕೆಳಗೆ ಊಟ ಮಾಡಬೇಕಾಗಿತ್ತು. ಪರವಾಗಿಲ್ಲ. ಕೋಟಿ ಜನ್ಮದ ಫಲವಿದು, ಕೋಟಿ ತಪಗಳ ವರವಿದು, ಅನ್ನಪೂರ್ಣೇಶ್ವರಿಯ ಸ್ವತಃ ಅನದಮೃತ ಕಲಿಸಿ ತಿನಿಸು ಅರ್ಧನಾರಿ. ಇಲ್ಲಿ ಹಳೆ ರಥಗಳೆಲ್ಲ ಇದೆ. ಈ ಹಳೆ ರಥಗಳ ಮುಂದೆ ಹೊಸ ರಥವಿದೆ. ಹೊಸ ರಥ ಬಂದು ಸ್ವಲ್ಪ ಗಲೀಜಾಗಿದೆ. ಇಲ್ಲಿಂದ ಮುಗಿಸ್ಕೊಂಡು ನಾವು ಹೋಗ್ತಾ ಇರೋದು ಸೌತ್ ಕಡ್ ಗಣಪತಿಗೆ. ಇಲ್ಲಿಂದ ಹತ್ರನೇ ಇದೆ. ಜನ ಏನು ಇರಲಿಲ್ಲ, ದರ್ಶನ ಚೆನ್ನಾಗೇ ಆಯಿತು. ಭವ್ಯ ಹೋಗ್ತಾ ಇರೋದು ನೋಡಿದ್ರೆ ಪ್ರಸಾದಕ್ಕೆ ಅನ್ಕೋಬೇಡಿ, ಯಾರನ್ನು ದೇವ್ರ ದರ್ಶನಕ್ಕೆ ಹೋಗ್ತಾ ಇರೋದು. ಯಾಕಂದರೆ 12 ಏನೋ ಕ್ಲೋಸ್ ಮಾಡ್ತಾರೆ ಅಂತ ಇದ್ರು. ಅದಕ್ಕೋಸ್ಕರ ಬೇಗ ಹೋಗಿ ದರ್ಶನ ಮಾಡಿಕೊಂಡು ಪ್ರಸಾದ ಇಸ್ಕೊಂಡು ಬಂದು ಗಣಪತಿಗೆ ಕೈ ಮುಗಿದು ಒಂದೆರಡು ಫೋಟೋಗಳು ತಗೊಂಡು 1-4 ವಿಡಿಯೋಗಳು ಮಾಡಿಕೊಂಡು ಹಿಂಗೆ ಮಾಡೋದು ವಿಡಿಯೋನ. ಭವ್ಯ ಒಂದು ಸಾಂಗ್ ಹೇಳಿದ್ದಾರೆ, ಅದು ಕಮಿಂಗ್ ಸೂನ್ ಬರುತ್ತೆ, ಎಲ್ಲರೂ ನೋಡ್ತೀರಾ. ಸಿಂಗರ್ ಭವ್ಯ ಅವರು. ಈ ಡೈಲಿ ಅಲಾರಂ ಇನ್ನೊಂದು 12:30 ಇಲ್ಲಿಂದ ದರ್ಶನ ಮುಗಿಸ್ಕೊಂಡು ಡೈರೆಕ್ಟಾಗಿ ಧರ್ಮಸ್ಥಳಕ್ಕೆ ಹೊರಟು. ಇವಾಗ ಧರ್ಮಸ್ಥಳ ಮುಗೀತು, ಪ್ಯಾಕ್ ಮಾಡ್ಕೋತಾ ಇದ್ದೀವಿ. ಸೊ ಈಗ ನೆಕ್ಸ್ಟ್ ಎಲ್ಲಿದ್ದೀವಿ? ಈಗ ಹಾಂ, ಕರೆಕ್ಟಾಗಿ ಗೊತ್ತಿಲ್ಲ, ಹೊನ್ನಾವರ ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಬ್ಯಾಗೆಲ್ಲ ಫುಲ್ ಪ್ಯಾಕ್ ಮಾಡಿ ಕೀ ಕೊಟ್ಟು ರೂಮ್ನ ಚೆಕ್ಔಟ್ ಮಾಡಿಕೊಂಡು, ಮೇಯ್ನ್ ಅಂದರೆ ಬ್ಯಾಗು. ಆ ಬ್ಯಾಗ್ನ ಈ ಕಟ್ಟಿ ಆಮೇಲೆ ರನ್ ಮಾಡ್ಕೊಳ್ಳೋಕ್ಕೆ ಒಂದು 50 ಮಿನಿಟ್ಸ್ ಬೇಕು. ಎವ್ರಿ ಟೈಮ್ ನಾವು ಎಲ್ಲೇ ರೂಮ್ ಮಾಡಿದ್ರೂ ಇದೇನೆ, ಒಂದು 15-20 ಮಿನಿಟ್ಸ್ ಬೇಕು. ಸೊ ಅಲ್ಲಿಂದ ಫುಲ್ಲು ಸಾಂಕೇತ ಹೋಟ್ಲಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟಿ ನಮ್ಮ ಗಾಡಿಗೆ ಪೆಟ್ರೋಲ್ ಹಾಕಿಸ್ಕೊಂಡು ಫಸ್ಟು, ಆಮೇಲೆ ನಮ್ಮ ಹೊಟ್ಟೆಗೆ ಊಟ. ಇಲ್ಲೊಂದು ಕಡೆ ನಿಲ್ಸಿದೋ ಸಂಗೀತ ಹೋಟೆಲ್ ಏನೋ ಇತ್ತಲ್ಲ, ಅಲ್ಲಿ ಊಟ ಚೆನ್ನಾಗಿತ್ತು. ಬೇಳೆ ಸಾಂಬಾರು ಮತ್ತು ಅನ್ನ ಸೂಪರ್ ಆಗಿತ್ತು ನಿಜಾಗ್ಲೂ. ಸೊ ಚೆನ್ನಾಗಿ ಪಾಸ್ ಆಗ್ತದೆ ನಾನಂತೂ. ನಿಖಿಲೇನೆ ಪ್ರೀತಿಗೆ ಎದುಕೊನು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಆರಾಮಿ ಘಟಕ ಬೇಲೂರು ಪ್ರಖಂಡ. ಅಲ್ಲಿ ಏನೋ ಅನೌನ್ಸ್ ಮಾಡ್ತಾ ಇದ್ರು, ಅದು ಭಾಷೆ ಬಂದು ತುಳು ಅನ್ಕೋತೀನಿ, ನನಗೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಯಾರ್ದ ಗೊತ್ತಿದ್ರೆ ಕಮೆಂಟ್ ಮಾಡಿ, ಗೊತ್ತಿಲ್ಲ ಅಂದ್ರೂ ಕಮೆಂಟ್ ಮಾಡಿ ಗೊತ್ತಿಲ್ಲ ಅಂತ. ಆಂಕಲ್ ನಮಗೆ ಕಾಂಪಿಟೇಷನ್ ಕೊಡ್ತಾರೆ. ನಾನೇ 90ರಲ್ಲಿ ಹೋಗ್ತಾ ಇದ್ದೀನಿ, ಆಂಕಲ್ ನನ್ನೇ ಓವರ್ಟ್ಯಾಕ್ ಮಾಡ್ಕೊಂಡು ಹೋಯ್ತಾರೆ ಅಂದರೆ ಒಂದು 100ರಲ್ಲಿ ಹೋಯ್ತವ್ರು. ಹಂಗಾದ್ರೆ ಹಳೆ ಪ್ಲಾಟಿನ 100ರಲ್ಲಿ ಹೋಯ್ತವ್ರಲ್ಲ ಅಂಕ, ಅದು ವಿತ್ ಸೇಫ್ಟಿ ಹಾಕೊಂಡು ಹೆಲ್ಮೆಟ್ ಹಾಕೊಂಡು ಹೋಗ್ತಾವ್ರೆ. ಅದು ಖುಷಿ ವಿಷಯ. ಅಲ್ಲಿಂದ ನಾನು ಬೈಕ್ ಓಡಿಸ್ತಾ ಇರೋದು ಒಂದು ವಿಡಿಯೋ ಇರಲಿಲ್ಲ. ಭವ್ಯ ಯಾರನ್ನೋ ಒಬ್ಬರನ್ನ ಲಿಫ್ಟ್ ಕೇಳಿಕೊಂಡು ಅವ್ರ ಹಿಂದೆ ಕುತ್ಕೊಂಡು ವಿಡಿಯೋ ಮಾಡಿರೋದು ಇದು. ಗಾಡಿ ಹತ್ಕೊಂಡು 100 ಮೀಟ್ರು ಅಷ್ಟೇ. ಆಂಟಿ ಅಲ್ಲೇ ಲೆಫ್ಟ್ ಟರ್ನ್ ಹೊಡ್ಬಿಟ್ರು. ಸರಿ ಆಯಿತು ಅಂದ್ಬಿಟ್ಟು ಅಲ್ಲಿಂದ ಹೊರಟು ಹೋಗ್ಬೇಕಾದ್ರೆ ಇಲ್ಲೊಂದು ಡ್ಯಾಮ್ ಸಿಕ್ತು. ಆ ಡ್ಯಾಮು ಯಾವುದು ಅಂತ ಗೊತ್ತಿಲ್ಲ, ನೋಡಿ ವಿಡಿಯೋನ. ಯಾವುದು ಡ್ಯಾಮು ಅಂತ ಕಮೆಂಟಲ್ಲಿ ಹಾಕಿ, ಗೊತ್ತಿದ್ರು ಕಮೆಂಟ್ ಹಾಕಿ, ಗೊತ್ತಿಲ್ಲ ಅಂದ್ರೆ ಕಮೆಂಟ್ ಹಾಕಿ, ಗೊತ್ತಿಲ್ಲ ಅಂತ. ಸನ್ಸೆಟ್ ಮಾತ್ರ ಸೂಪರ್ ಆಗಿತ್ತು. ಆ ಸನ್ಸೆಟ್ನ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು, ಜೊತೆಗೆ ಒಂದೆರಡು ವಿಡಿಯೋಗಳು ಫೋಟೋಗಳು ಸೇಮ್ ಆ್ಯಸ್ ಯೂಶಲ್. ಎಲ್ಲೇ ಹೋದ್ರು ನಿಲ್ಸಿದ್ರು ಫೋಟೋಗಳು ವಿಡಿಯೋಗಳು ಕಾಮನ್ ಎಲ್ಲ ತೆಕ್ಕೊಂಡು ಅಲ್ಲಿಂದ. ನಿಜ ಹೇಳ್ತಾ ಇದ್ದೀನಿ, ಅಲ್ಲಿ ಲಾಸ್ಟ್ ವೀಕೆಲ್ಲ ಫುಲ್ ಮಳೆ ಹೋಗಿತ್ತಲ್ಲ, ಅದರಿಂದ ಫುಲ್ ಎಲ್ಲ ಕಡೆ ನೀರು, ಹೆವಿ ನೀರು. ಇಲ್ಲಿಂದ ಹೊರಟು ಇಲ್ಲಿಂದ ನಾವು ಕುಂದಾಪುರ ಮರವಂತೆ ಬೀಚು. ಭವ್ಯ ನೋಡಿದ ಫಸ್ಟ್ ಟೈಮ್ ಬೀಚ್ನ ಲೈಫಲ್ಲಿ. ಭವ್ಯ ಫುಲ್ ಖುಷಿ ಆಗ್ಬಿಟ್ಲು.
ಅಲ್ಲಿಂದ ಮುರುಡೇಶ್ವರ ಹೋದೋ. ಮುರುಡೇಶ್ವರ ಫಸ್ಟ್ ಸ್ಟೇಗರ್ ಅಂತ ಅಂದ್ಕೊಂಡು, ಬಟ್ ಇಲ್ಲ 1 hour ಹೋಗ್ಬೇಡೋಣ, 1 hourದಲ್ಲಿ ಪ್ಲೇಸ್ಗಳು ಜಾಸ್ತಿ ಇದೆ ಅಂತ ಅಂದ್ಕೊಂಡು ಇಲ್ಲಿ ಮುರುಡೇಶ್ವರ ಸ್ಟೇ ಆಗ್ತಿದ್ದೋ. ಅಲ್ಲಿ ಹೇಳಿದ್ರು ಬೀಚಿಗೆ ಬಿಡ್ತಿಲ್ಲ ಅಂತ. ಸೊ ಅದರಿಂದ ಇಲ್ಲಿ ಯಾರೋ ಕೇಳಿದ್ಕೆ ಇಲ್ಲ 1 hourದಲ್ಲಿ ಬಿಡ್ತಾರೆ ಅಂತ ಅಂದರು. ಅದಕ್ಕೋಸ್ಕರ ಸುಮ್ಮನೆ ಇಲ್ಲಿ ನೋಡಿಕೊಂಡು ಒಂದೆರಡು ಫೋಟೋಗಳು ತೊಗೊಂಡು ಏನ್ ನೋಡ್ತಿದ್ದೀರಾ? ಇದು ಮುರುಡೇಶ್ವರ. ಮುರುಡೇಶ್ವರ ಹತ್ರ ಏನಿದೆ ನಾನಂತೂ ನೋಡಿರ್ಲಿಲ್ಲ. ಈಗ ನೋಡೋಣ. ಕತ್ಲಾಗಿ ದೇವಸ್ಥಾನ ಕನ್ಸ್ಟ್ರಕ್ಷನ್ ಪೈಂಟಿಂಗ್ ಏನೋ ಮಾಡ್ತಾ ಇರಬೇಕು ಅನ್ಸುತ್ತೆ. ಅಲ್ಲಿಂದ 1 hourಕ್ಕೆ ಹೊರಟೋಣ ಅಂತ ಹೊಟ್ಬಿಟ್ಟು ಟೈಮ್ ಆಗಿತ್ತು ಆಲ್ರೆಡಿ. ಇಲ್ಲಿ ಬಂದು ಕಾಮತ್ ಹೋಟೆಲ್ಲು. ಇಲ್ಲಿ ಏನು ದೊಡ್ಡ ನಮಗೆ ಡಿಸ್ಕೌಂಟ್ ಕೊಟ್ಟರು ಅಂದರೆ 1499 ರೂಮ್ ಪ್ರೈಸು. ನಮಗೆ ಅವರು ಡಿಸ್ಕೌಂಟು 40 rupees ಕೊಟ್ಟಿದ್ದಾರೆ. ನಾನು ಅವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಿದ್ದೀನಿ ಈ ವಿಡಿಯೋ ಮೂಲಕ. ಅವ್ರು ಈ ವಿಡಿಯೋ ನೋಡಿದರೆ. ಏನಿಲ್ಲ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ. 1 hour ರೂಮ್. ಚೆನ್ನಾಗಿ ನಿದ್ದೆ ಮಾಡಬೇಕು, ಅದೇ ಸಮಾಚಾರ. ಏನೇನಿಲ್ಲ, ಊಟ ಮಾಡ್ದ ಕಟ್ಕೊಂಡು ನಿದ್ದೆ ಮಾಡ್ದ, ಅದೇ ಸಮಾಚಾರ ಇದೆ. ಲಗೇಜ್ ಬೇರೆ ಬೈಕಲ್ಲೇ ಇತ್ತು. ಹೊಟ್ಟೆ ಬೇರೆ ಸಿಕ್ಕಾಪಟ್ಟೆ ಹಸಿತಿತ್ತು. ಊಟ ಮಾಡ್ಕೊಂಡು ಆಮೇಲೆ ಬಿಚ್ಕೊಂಡು ಬರೋಣ ಅಂದ್ಕೊಂಡು ಹೋದೋ ಊಟಕ್ಕೆ. ಅಲ್ಲಿ ರೆಸ್ಪಾನ್ಸೇ ಮಾಡ್ತಿರಲಿಲ್ಲ ಯಾರು ಕರೆಕ್ಟಾಗೇ. ಊಟ ಏನೋ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ, ಪರವಾಗಿರಲಿಲ್ಲ ಅಂತ ಹೇಳ್ಬೋದು ಅಷ್ಟೇ. ಅದನ್ನು ಸೌತ್ ಮಿಲ್ ಇರಲಿಲ್ಲ, ನಾರ್ತ್ ಮಿಲ್ ತೊಗೊಂಡು. ನಾರ್ತ್ ಮಿಲ್ಗೆ 2 ರೋಟಿ ಮತ್ತು ವೈಟ್ ರೈಸು ಅಷ್ಟೇ ಕೊಟ್ಟಿದ್ದು. ಅದು ಕೂಡ ನೋ ಕಮೆಂಟ್ಸ್. ಲಗೇಜ್ ಬೇರೆ ಇಲ್ಲೇ ಇತ್ತಲ್ಲ, ಸೊ ಅದನ್ನು ಬಿಚ್ಕೊಂಡು ಇದನ್ನು ಬಿಚ್ಚೋಕ್ಕೆ 10 ನಿಮಿಷ ಬೇಕೇ ಬೇಕು. ಆ ರೇಂಜ್ ಕಟ್ಟಿರ್ತೀನಿ ನಾನಂತೂ. ಹೆಂಗೆ ಇಟ್ಕೊಂಡಿದ್ದಾರೆ ನೋಡಿ ಲಗೇಜ್ ಹೋಲ್ಡರ್. ಏನಿಲ್ಲಿ ಲಗೇಜ್ ಇಟ್ಕೊಳ್ಳೋಕೆ ಶಕ್ತಿ ಇಲ್ವಾ? ಈಗ ರೂಮ್ ಟೂರ್ ಮಾಡ್ತೀರಾ? ಎಲ್ಲಿ ರೂಮ್ ಮಾಡಿರೋದು ಹೇಳಿ. ಕಾಮತ್ ಹೋಟೆಲ್ ಇದು, ಕಾಮತ್ ಎಕ್ಸಿಕ್ಯೂಟಿವ್ ಇನ್ ಅಂತ. ನಾನು ಏನಕ್ಕೆ ಮಾಡ್ತಾ ಇದ್ದೀನಿ ಅಂತಂದರೆ, ನಾನು ಅವಾಗ ಒಂದ್ಸತಿ ತಾಜ್ ಹೋಟೆಲ್ಗೆ ಹೋಗಿದ್ದೆ. ಅವಾಗ ಈ ಥರ ಎಲ್ಲ ಕೊಟ್ಟಿದ್ರು, ಸೋಪು ಬ್ರಷು ಎಲ್ಲ ಕೊಟ್ಟಿದ್ರು. ಅಂದರೆ ಇವೆಲ್ಲ ಬಾತ್ರೂಮ್ ಇವೆಲ್ಲ ಇಲ್ಲಿ ಇಟ್ಟವ್ರೆ. ಮೆಡಿಮಿಕ್ ಸೋಪ್ ಕೊಟ್ಟವ್ರೆ, 2 ಮೆಡಿಮಿಕ್ ಸೋಪ್ ಕೊಟ್ಟವ್ರೆ. ಆಮೇಲೆ 2 ಬ್ರಷ್ ಕೊಟ್ಟವ್ರೆ, ಟೂತ್ ಬ್ರಷ್. ಪೇಸ್ಟ್ ಕೊಟ್ಟವ್ರೆ. ಕೋಲ್ಗೇಟ್ 5 ರೂಪಾಯಿ, ಎಷ್ಟು 5 ರೂಪಾಯಿ, 10 ರೂಪಾಯಿ ಅದು. 5 ರೂಪಾಯಿ ಇದು ಪೇಸ್ಟ್ ಕೊಟ್ಟವ್ರೆ. ಆಮೇಲೆ ಒಂದು ಚೆನ್ನಾಗಿ ಕೂಮ್ ಇಲ್ಲೇ ಇದ್ರ ಒಂದು ಕೂಮ್ ಕೊಟ್ಟವ್ರೆ. ಎಲ್ಲ ಎಕ್ಸಿಕ್ಯೂಟಿವ್ ಕಾಮತ್ಲೆಲ್ಲ ಹೋಟೆಲ್ಗೆಲ್ಲ ಒಂದು ಕೂಮ್ ಕೊಟ್ಟವ್ರೆ. ಪಾಸ್ಟ್ ಐತೆ ಬೇಕಾಗಲ್ಲ, ಬೆಳಗ್ಗೆ ಹೋಗ್ತೀನಿ. ಆಮೇಲೆ ನಮ್ಮ ದೇವ್ರು ಯಾಕೈತೆ ಹರ್ಬಲ್ ಶಾಂಪೂ ಅಂತ ಇದು ತೋರಿಸಿ. ಯಾವುದು ಹರ್ಬಲ್ ಶಾಂಪೂ ಅಂತೆ ನೋಡಿ, ಇದು ಹರ್ಬಲ್ ಶಾಂಪೂ ಅಂತೆ. ಅದೇ T20 ಅಂತಾರಲ್ಲ, ಅದೇನೋ ವಿಷ ಅದಿರಬೇಕು ಅಂತ. ಆಮೇಲೆ 2 ಟಾಟಾದು, ನಮ್ಮ ಟಾಟಾ ಇದು ಒಂದು ದೇಶದ ಉಪ್ಪು. ದೇಶದ ಉಪ್ಪಲ್ಲ, ದೇಶದ ನೀರಿದು. ದೇಶದ ನೀರು ನೀರು ಇರೋಲ್ಲ ಅಂದ್ಕೊಂಡು ತಗೊಂಡು ಬಂದೆ. ನೋಡೋದು ನೀರು ಕೊಟ್ಟವ್ರೆ. 2 ಗ್ಲಾಸ್ ಕೊಟ್ಟವ್ರೆ ಎಣ್ಣೆ ಹೊಡೆಯೋಕ್ಕೆ. ಎಣ್ಣೆ ಹೊಡೆಯ ಗುಡ್ ಬಾಯ್ಸ್. ಮತ್ತು ಟಿ ವಿ ರಿಮೋಟ್ ಕೊಟ್ಟವ್ರೆ 2 ಟಿ ವಿ ರಿಮೋಟ್ ಕೊಟ್ಟವ್ರೆ. ಟಿ ವಿ ಹಾಕೊಳ್ಳೋಕ್ಕೆ. ಟಿ ವಿ ಓಡ್ತಾ ಇದೆ. ಆಮೇಲೆ ಒಂದು ಟೆಲಿಫೋನ್ ಕೊಟ್ಟವ್ರೆ. ಹಲೋ, ಸಾಂಗ್ಲಿ ಅಣ್ಣ ಹಿಯರ್. ಯಾವ ಇವೆಲ್ಲ
ಬೆಳ್ಳಿಗಿರೋದ್ ಮೇಲೆ ಇಟ್ಬಿಟ್ಟು ಕಪ್ಪಿರೋದು ಕ್ಯಾಡಿಟ್ಟವೆ. ಕಪ್ಪಂದ್ರೆ ಹಳೆ ಟವಲ್ ಇದು, ಒಂಚೂರು ಬೆಳ್ಳುಳ್ಳಿ ಚೆನ್ನಾಗೈತಿ. ಇದಕ್ಕೆ 1,000 ಇಸ್ಕೊಂಡವ್ರೆ ರೂಮ್ಗೆ. ಅದೇ ಅನ್ಕೊಂಡೆ ಏನಕ್ಕೆ ಅಂತ. ಹಾಸಿಗೆ ಹೆಂಗಿದೆ? ಹಾಸಿಗೆ ಚೆನ್ನಾಗಿದೆ, ಹಾಸಿಗೆ ನೆಮ್ಮದಿ ಐತಿ. ಅದು ಚೆನ್ನಾಗೈತೆ, ಎಲ್ಲ ಚೆನ್ನಾಗಿದೆ. ಪೈಂಟಿಂಗ್ ಸ್ವಲ್ಪ ಚೇಂಜ್ ಮಾಡಿದ್ರೆ ಪೈಂಟಿಂಗ್ ಒಂದು ಸೂಪರ್ ಆಯ್ತು ಅಷ್ಟೇ. ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನೆ? ಮಳೆ ಬಂದು ಎಲ್ಲ ಗೋಡೆಲ್ಲ ಆಗ್ಬೇಕಲ್ಲ. ನಾವಿವತ್ತು ಸುಮಾರು 240 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ದೀವಿ. ಇವತ್ತಿನ ದಿನ ಹೀಗಿತ್ತು, ಫುಲ್ ಟಯರ್ಡ್ ಆಗೋದ್ವಿ. ಸೊ ನಾವಿವಾಗ ಈ ಲಾಗ್ನ ಎಂಡ್ ಮಾಡ್ತಾ ಇದ್ದೀವಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿ ಮೀಟ್ ಯು ಆನ್ ನೆಕ್ಸ್ಟ್ ಲಾಗ್. ಬಾಯ್ ಬಾಯ್.